ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಸುರೇಶ್ ಕುಮಾರ್ ಪತ್ರ ಬರೆದಿದ್ದಾರೆ. ಸುರೇಶ್ ಕುಮಾರ್ ಪತ್ರದ ಮೂಲಕ ಬಿಜೆಪಿ ಶಾಸಕ ಏನು ಹೇಳಿದ್ರು? ಹಾಗಾದ್ರೆ ಸಿದ್ದರಾಮಯ್ಯಗೆ ಪತ್ರ ಬರೆಯಲಾಗಿದೆ, ಬಹಿರಂಗ ಪತ್ರ. ಪತ್ರದ ಮೂಲಕ ಬಿಜೆಪಿ ಎಂಎಲ್ಎ ಸುರೇಶ್ ಕುಮಾರ್ ಕೆಲ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಮೊದಲು 5,000 ಕೋಟಿ ರೂಪಾಯಿ ಎಲ್ಲಿದೆ ಅಂತ ಹೇಳಿ, ಗೃಹಲಕ್ಷ್ಮಿ ಹೆಸರಿನಲ್ಲಿ ಹಣ ಲೂಟಿ ಹೊಡೆದಿದ್ದಾರೆ. 1.14 ಕೋಟಿ ಮಹಿಳೆಯರ ದುಡ್ಡು ಯಾರ ಜೇಬ್ ಸೇರ್ತು ಅಂತ ಹೇಳಬೇಕು ನೀವು. 1.14 ಕೋಟಿ ಮಹಿಳೆಯರಿಗೆ ತಲುಪಬೇಕಾಗಿದ್ದ 5,000 ಕೋಟಿ. ಆ ಹಣದ ಹಣೆ ಬರಹದ ಬಗ್ಗೆ ಸ್ಪಷ್ಟನೆ ನೀಡಬೇಕು, ಅಸಲಿ ಸತ್ಯ ಬಿಚ್ಚಿಡಿ ಎಂದು ಸಿದ್ದರಾಮಯ್ಯಗೆ ಆಗ್ರಹ. ಶೋಕದ ಮನೆ ಮುಂದೆ ಬಡ್ಡಿ ಕಾಸು ಕೊಟ್ಟವನು ಬಂದು ನಿಂತ್ಕೊಂಡಂಗಾಯ್ತು. ಇದು ಸರ್ಕಾರ ಮಂಡೆ ಬಿಸಿಲಿದೆ. ಈ ಸಂದ ಇದು ತಪ್ಪು ಅಂತ ಹೇಳ್ತಿಲ್ಲ, ನಾವು ಕೇಳಬೇಕು. 5,000 ಕೋಟಿ ಎಲ್ಲೋ ಹೋಯ್ತು? ಹಾಗಾದರೆ ಜನರು ತೆರಿಗೆ ಹಣ ಅಲ್ವಾ? ಕೇಳಿದ ತಪ್ಪಲ್ಲ, ಕೇಳಬೇಕದು. ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ಭಾರತದಲ್ಲಿ ಜನಪ್ರತಿನಿಧಿಗಳನ್ನು ಕೇಳದಲ್ಲೇ ಇನ್ನು ದಾರಿಲಿ ಹೋಗೋರನ್ನ ಕೇಳೋಕ್ಕಾಗುತ್ತಾ? ಸುರೇಶ್ ಕುಮಾರ್ ಕೇಳಿದ್ದು ಸರಿ ಇದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ, ವಿಧಾನಸೌಧದಲ್ಲಿ ಸದನದಲ್ಲಿ ನಿಂತ್ಕೊಂಡು ಬಹಳಷ್ಟು ದೊಡ್ಡ ಮಟ್ಟಿಗಿನ ವಿವಾದ ಆಗಿತ್ತು. 2 ತಿಂಗಳದ ಹಣ ತಾಯಂದಿರ ಅಕೌಂಟ್ಗೆ ಹೋಗಿರ್ಲಿಲ್ಲಲ್ಲ, ಆದ್ರೆ 5,000 ಕೋಟಿ ಏನಾಯ್ತು? ಆ ಹಣ ಏನಾಯ್ತು ಅನ್ನೋದು ಬೇಕಲ್ಲ. ಎಲ್ಲಿ ಹೋಯ್ತು, ಯಾರ ಜೇಬಿಗೆ ಹೋಯ್ತು ಅಂತೇಳಿ ಬಹಿರಂಗ ಪತ್ರ ಬರೆದಿರೋದು ಯಾರು? ಸುರೇಶ್ ಕುಮಾರ್, ಮಾಜಿ ಸಚಿವರು, ಹಾಲಿ ಶಾಸಕರು. ನೀವು ಅಧಿಕಾರವನ್ನ ಬಿಟ್ಟು ಹೋಗುವ ಮೊದಲು ಲೆಕ್ಕ ಕೊಡಿ, ಆಮೇಲೆ ನಿಮ್ಮ ಉಳಿದಿದ್ದು ಪ್ರಾಸೆಸ್ಗಳು. ಹ್ಯಾಂಡ್ ಓವರು ಮತ್ತೊಂದು ನೋಡಿ. ಹಣಕಾಸು ಖಾತೆ ಸಿದ್ದರಾಮಯ್ಯರ ಕೈಯಲ್ಲೇ ಇತ್ತು. ಹಣಕಾಸು ಇನ್ನೂ ಕೂಡ ಹ್ಯಾಂಡ್ ಓವರ್ ಆಗಿರೋದಿಲ್ಲ, ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳು ಇರ್ತವೆ. ಹೊಸ ಸಿ ಎಂ ಆಯ್ಕೆಯಾಗಬೇಕು, ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಅದಾದ ನಂತರ ಫಿನಾನ್ಷಿಯಲ್ ಎಲ್ಲವೂ ಕೂಡ ಹ್ಯಾಂಡ್ ಓವರ್ ಆಗ್ತವೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ನಡೀತವೆ. ಏನಾಯಿತು, ಎಷ್ಟು ಸಾಲ ಇದೆ ರಾಜ್ಯದ ಮೇಲೆ, ಹಣಕಾಸು ಎಲ್ಲೆಲ್ಲಿಗೆ ಹೋಯ್ತು, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ನಿಯೋಜನೆ ಆಯಿತು, ಕಳೆದ ಬಾರಿಯ ಬಜೆಟ್ಟು, ಈ ಬಾರಿಯ ಮುಂದಿನ ಬಜೆಟ್ ಎಲ್ಲವೂ ಕೂಡ ಚರ್ಚೆಗಳಾಗ್ತವೆ. ಈ ಎಲ್ಲವೂ ಆಗೋ ಮುಂಚೆ ಸುರೇಶ್ ಕುಮಾರ್ ಅವರಿಗೆ ಅರ್ಜೆಂಟು ಬರೆದ್ರು ಪತ್ರನ. ಆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೀವು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಗೃಹಲಕ್ಷ್ಮಿ ಹಣ ಹೋಗೋದು ಕೂಡ ಅದಕ್ಕೊಂದು ಸಮಿತಿನೇ ಇದೆ ಬಿಡಿ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ಗಳನ್ನು ನೋಡೋದಕ್ಕೊಂದು ಪ್ರಾಧಿಕಾರನೇ ಇದೆ. ಆದರೂ ಕೂಡ ಇದರ ನೇರ ಜವಾಬ್ದಾರರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಹೆಬ್ಬಾಳ್ಕರ್ ಅವರು ಸರ್ಕಾರದ ಒಂದು ಭಾಗನೇ. ಸೊ ಸಿದ್ದರಾಮಯ್ಯನವರು ಸರ್ಕಾರದ ಒಂದು ಭಾಗ ಆಗಿದ್ದವರೇ ಅಲ್ವಾ? ಹಾಗಂತ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಸೊ ಇನ್ನೇನಾಗುತ್ತೋ, ಇದಕ್ಕೆ ಉತ್ತರ ಯಾವ ತರಹದಲ್ಲಿ ಕಾಂಗ್ರೆಸ್ಸಿಗರು ಕೊಡ್ತಾರೋ, ಸಮರ್ಥನೆ ಮಾಡ್ಕೊತಾರೋ ಅಥವಾ ಖಂಡಿಸ್ತಾರೋ ಗೊತ್ತಿಲ್ಲ. ಮುಂದಿನ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಆಗ್ತಾ ಹೋಗಬೇಕಾಗಿ ಬರುತ್ತೆ.